ಪ್ರತಿ ಬಾರಿ ಕೂಡ ಕುತೂಹಲ ಇತ್ತು. ಹಿಂದೆ ಈ ಪ್ರಾಜೆಕ್ಟ್ ಅನ್ನ 2006ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಇದನ್ನ ಇಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಅಕ್ವೈರ್ ಮಾಡಿರ್ತಕ್ಕಂಥದ್ದು. ಇದನ್ನ ರೆಡ್ ಝೋನ್ ಆಗೋಯ್ತು, ಅವಾಗಲೇ ರೆಡ್ ಝೋನ್ ಆಗೋಯ್ತು. ಅದು ಬಹಳ ವರ್ಷಗಳಿಂದ, ಸುಮಾರು 25 ವರ್ಷಗಳ ಕಾಲ ರೆಡ್ ಝೋನ್ ಇಂದ ಅದನ್ನ ತೆಗಿಲಿಕ್ಕೆ ಯಾರ ಕಡೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಇವಾಗ ಅನೇಕ ಸರ್ಕಾರಗಳು ಬಂದು, ಕುಮಾರಸ್ವಾಮಿ ಆದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಇತ್ತು, ಅದ ನಂತರ ಸಿದ್ದರಾಮಣ್ಣವರ ಸರ್ಕಾರ ಬಂತು 2013ರಲ್ಲಿ. ಅದರ ನಂತರ ಮತ್ತೆ 2018ರಲ್ಲಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆದ್ರು. ಯಾರು ಇದನ್ನ ಅಕ್ವೈರ್ ಮಾಡಿ 9,000 ಎಕರೆನ ಅಕ್ವೈರ್ ಮಾಡಿ ಇದನ್ನ ನಾನು ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂತ ಕುಮಾರಸ್ವಾಮಿ ಅವರೇ 2006 ಆದ್ಮೇಲೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಅವರೇ ಮುಖ್ಯಮಂತ್ರಿ ಆದ್ರು. ಅದರ ನಂತರ ಯಡಿಯೂರಪ್ಪನವರು ಆದ್ರು, ಪುನಃ ಎರಡನೇ ಬಾರಿಗೆ. ಯಡಿಯೂರಪ್ಪನವ್ರು ಮೂರನೇ ಬಾರಿನೋ ಎರಡನೇ ಬಾರಿನೋ ಅದು 2019ರಲ್ಲಿ ಮೂರನೇ ಬಾರಿಗೆ ಯಡಿಯೂರಪ್ಪನವರಾದ್ರು. ಆಮೇಲೆ ಸದಾನಂದ ಗೌಡರಾದ್ರು, ಜಗದೀಶ್ ಶೆಟ್ಟರ್ ಆದ್ರು. ಯಾರೂ ಕೂಡ ಬಿಜೆಪಿಯವರಾಗ್ಲಿ ದಳದವರಾಗ್ಲಿ ರೈತರ ಸಮಸ್ಯೆಯನ್ನ ಆಲಿಸ್ಲಿಲ್ಲ, ರೈತರ ಕೂಗನ್ನ ಕೇಳಿಸ್ಕೊಳ್ಳಿಲ್ಲ. ಅವರು ಅನೇಕ ಜನ ರೈತರು ನಮ್ಗೆ ಇದರಿಂದ ಮುಕ್ತಿ ಕೊಡಿಸಿ ಅಂತಂದ್ರು. ಕಾರಣ ಏನಂತಂದ್ರೆ ರೆಡ್ ಝೋನ್ ಆಗಿರೋದ್ರಿಂದ ಯಾವೇ ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗ್ಲಿ ಅಥವಾ ಯಾರಾಗ್ಲೂ ಕೊಳ್ತಕ್ಕಂಥ ಜನ ಯಾರು ಕೂಡ ಮುಂದೆ ಬರ್ತಿರ್ಲಿಲ್ಲ ಇದಕ್ಕೆ ತಗೊಳ್ಳಿಕ್ಕೆ. ಯಾವಾಗ ನಾವೇ ನಮ್ಮ ರೈತರುಗಳು ಒತ್ತಾಯ ಮಾಡಿ ನಮ್ ಜಮೀನ್ ಕೊಡ್ತೀವಿ, ನಾನು ಮದುವೆ ಮಾಡ್ಬೇಕು, ಇಲ್ಲ ನನ್ನ ಮಕ್ಳಿಗೆ ಎಜುಕೇಶನ್ ಕೊಡ್ಬೇಕು ಅಂತ ಮೇಲ್ಬಿದ್ದು ಹೋದಾಗ ಅವ್ರು ಕೇಳದಂತ ಬೆಲೆಗೆ ಇವತ್ತು ನಮ್ಮ ರೈತರು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ನಿಮಗೆ ಕೊಡ್ತೀವಿ ನಾವು. 50 ಲಕ್ಷ, 40 ಲಕ್ಷ, 30 ಲಕ್ಷ, 80 ಲಕ್ಷ, 1 ಕೋಟಿ ಒಳಗಡೆನೆ ಯಾರು 1 ಕೋಟಿ ಮೇಲೆ ದಾಟ್ಲೇ ಇಲ್ಲ. ಅದು ಎಲ್ಲಿವರೆಗೂ ನಾವು ನೋಟಿಫಿಕೇಶನ್ ಮಾಡೋವರೆಗೂ ಕೂಡ 80 ಲಕ್ಷಕ್ಕೆ ಜಮೀನುಗಳನ್ನ ಕೊಡ್ಸಿರೋಂಥ ಉದಾಹರಣೆ ನಿಮ್ಗೆ ಕೊಡ್ತೀವಿ. ಯಾರ್ಯಾರು ಕೊಡ್ಸಿದ್ರು, ಯಾವ ಜಮೀನು ಕೊಡ್ಸಿದ್ರು, ಯಾರು ಕೊಡ್ಸಿದ್ರು, ಈ ಹೋರಾಟ ಮಾಡ್ತಿರೋರಲ್ಲಿ ಯಾರು ಮುಂಚೂಣಿ ನಿಂತ್ಕೊಂಡು ಈ ಜಾಗಗಳನ್ನ ಕೊಡಿಸ್ತಿದ್ರು. 80 ಲಕ್ಷಕ್ಕೆ, 90 ಲಕ್ಷಕ್ಕೆ, 50 ಲಕ್ಷಕ್ಕೆ, 60 ಲಕ್ಷಕ್ಕೆ. ಈಗ ನಮ್ಮ ರೈತ ಒಬ್ಬ ಕಷ್ಟ ಮಾರ್ಕೋಬೇಕು ಅಂದಾಗ ರೆಡ್ ಝೋನು. ಈಗ ನೀವು ಸೈಟ್ ಮಾಡ್ತೀವಿ ಅಂತಂದ್ರೆ ಅವ್ರು ಎಷ್ಟು ಬೇಕಾದ್ರೆ ಬೆಲೆ ಕೊಡ್ತಾರೆ, ಆದ್ರೆ ಅವತ್ತಿನ ವ್ಯವಸ್ಥೆಗೆ ತಕ್ಕಂತೆ ಕೊಡ್ತಾರೆ. ಆದ್ರೆ ರೆಡ್ ಝೋನ್ ಆದಾಗ ಅವನ ಬಡವನ್ನ ಎಷ್ಟು ಹಿಂಡ್ಬೇಕೋ ಅಷ್ಟನ್ನ ಹಿಂಡಿ ಅವ್ನಿಗೆ ಏನ್ ಕೊಡ್ಬೇಕೋ ಸಣ್ಣ ಪುಟ್ಟ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡಿರ್ತಕ್ಕಂಥ ಉದಾಹರಣೆಯನ್ನು ಕೂಡ ನಾವು ನಿಮಗೆ ಬೇಕು ಅಂದ್ರೆ ಕೊಡ್ತಕ್ಕಂಥ ವಿಚಾರವನ್ನ ಮಾಡ್ತೀವಿ. ಅದಾದ್ಮೇಲೆ 2018ರಲ್ಲಿ ಮತ್ತೊಮ್ಮೆ ಕುಮಾರಸ್ವಾಮಿ ಅವ್ರನ್ನ ಕೇಳಿದಾಗಲೂ ಕೂಡ ಅವರು ಇಲ್ಲ, ಇದು ನನ್ನ ಕನ್ಸಿನ ಕೂಸಿದು, ನಾನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಬಿಡ್ಲಿಕ್ಕೆ, ನಾನೇನೋ ಮಾಡ್ತೀನಿ, ನಿಮ್ಗೆ ಕಾನೂನುಬದ್ಧವಾಗಿ ನಿಮ್ಗೆ ಒಳ್ಳೆ ರೀತಿಯಲ್ಲಿ ನಾವು ಪರಿಹಾರ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿರ್ತಕ್ಕಂಥದ್ದನ್ನು ಕೂಡ ಪ್ರಾಮಾಣಿಕವಾಗಿ ಪ್ರಮಾಣೀಕರಿಸಿ ಆತ್ಮಸಾಕ್ಷಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಾನು ಅವರಂಗೆ ಎರಡು ಮಾತು ಇನ್ನೊಂದು ಸುಳ್ಳು ಹೇಳೋದು ಸತ್ಯ ಹೇಳೋದು ನಮಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಆತ್ಮಸಾಕ್ಷಿಯ ಅನುಗುಣವಾಗಿ ನಾನು ಅದನ್ನ ಮಾತಾಡ್ತಾ ಇದ್ದೀನಿ 2018ರಲ್ಲಿ. ಈಗ ಯಾಕಂದ್ರೆ ಈ ವಿಚಾರ ಯಾಕೆ ಮಾತಾಡ್ತೀನಿ ಅಂದ್ರೆ, ಈಗ ಪಾಪ ಎಲ್ಲ ಹೋರಾಟ ಕೇಳಿದವ್ರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಈ ಹೋರಾಟ ಇರಲಿಲ್ಲ, ಈ ಸ್ಪೀಡ್ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅವ್ರ ಸ್ಪೀಡು ದ್ವಿಗುಣ ಆಗೋಯ್ತು. ಒಬ್ಬೊಬ್ರು ರಾಜ್ಯ ನಾಯಕರುಗಳು 2 ಸರಿ, ತಿಂಗಳಿಗೆ 3 ಸರಿ ಬರೋದು, 2 ಸರಿ ಬರೋದು, ಬಂದಂಗೆ ಬರೋದು, ಒಂದ್ ಕಡೆ ಪ್ರೆಸ್ ಮೀಟ್ ಮಾಡ್ಕೊಳ್ಳೋದು, ಒಂದ್ ಕಡೆ ಪಾದಯಾತ್ರೆ ಮಾಡೋದು, ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು. ಮತ್ತೆ ಅವ್ರದೇ ಆದಂತ ಸೋಷಿಯಲ್ ಮೀಡಿಯಾಗಳನ್ನ ಕಳಿಸಿ ಯಾರು ಕೊಡಲ್ಲ ಅಂತಾರೆ ಅವ್ರ ಹತ್ರನೇ ಮಾತ್ರ ಮಾತಾಡ್ಸ್ತಕ್ಕಂಥದ್ದು. ಕೊಡ್ತೀವಿ ಅನ್ನೋರ ಹತ್ರ ಮಾತಾಡಕ್ ಹೋದ್ರೆ ಇವ್ನು ಕೊಡ್ತಾನೆ ಕಡೆ, ಇವ್ನು ತಗೋಬೇಡ, ಇವ್ನು ಕೊಡಲ್ಲ, ಇವ್ನು ತಗೋ ಅಂತ ಇಂಥ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೀವಿ. ಯಾರು ಬೈಬೇಕು, ಯಾರು ಕೊಡಲ್ಲ ಅಂತಾರೆ ಅಂತವ್ರ ಹತ್ರನೇ ಹೋಗಿ ಮಾತಾಡ್ತಕ್ಕಂಥ ಪ್ರವೃತ್ತಿಯನ್ನ ನಾವು ನೋಡಿದ್ದೀವಿ. ಅವ್ರದೇ ಆದಂತ ಕೆಲವು ಸೋಷಿಯಲ್ ಮೀಡಿಯಾಗಳನ್ನ ಉಪಯೋಗಿಸ್ಕೊಂಡು ಅವರು ಆ ರೀತಿ ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಅವ್ರದ್ದು ಏನಿತ್ತು ಸಮಸ್ಯೆ ಅಂತಂದ್ರೆ, ಮೊದಲನೇದು ನಾವು ನೋಟಿಫಿಕೇಶನ್ ಮಾಡಿದಾಗ ಇವರು ದುಡ್ಡು ಕೊಡಲ್ಲ, ಇವ್ರ ಸರ್ಕಾರ ದಿವಾಳಿ ಆಗೈತೆ, ಇವ್ರ ಸರ್ಕಾರದಲ್ಲಿ ದುಡ್ಡಿಲ್ಲ, ಇದನ್ನ ಹೇಳ್ತಿದ್ರು. ನಾವು ಯಾವಾಗ ದುಡ್ಡು ಕೊಡ್ತೀವಿ ಅಂತ ಅಂದಾಗ, ಇಲ್ಲ ಇವ್ರು ಬರೀ 50 ಲಕ್ಷ ಕೊಡ್ತಾರೆ, 60 ಲಕ್ಷ ಕೊಡ್ತಾರೆ, 1 ಕೋಟಿ ಮೇಲೆ ಹೋಗಲ್ವಂತೆ. ನಾವು ತೀರ್ಮಾನ ಮಾಡಿ ಇದು ಕಾನೂನುಬದ್ಧವಾಗಿ ಹೋದ್ರೆ ನಾವು 1-1.5 ಕೋಟಿನೇ ಮ್ಯಾಕ್ಸಿಮಮ್ ಕೊಡಕ್ಕಾಗೋದು. ಆದ್ರೆ ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ಅವರು, DC ಅವ್ರಿಗೆ ನೀವು ಏನಾದ್ರೂ ಇದ್ರ ದಾರಿ ಹುಡುಕ್ಲೇಬೇಕು, ನಾವು ಅಷ್ಟು ಕೊಡ್ಲಿಕ್ಕೆ ಆಗಲ್ಲ, ರೈತರಿಗೆ ಜಾಸ್ತಿ ಕೊಡ್ಬೇಕಾಗ್ತದೆ ಅಂದ್ಮೇಲೆ ಜಿಲ್ಲಾಧಿಕಾರಿಗಳೇ ಬೇರೆ ಬೇರೆ ರೀತಿಯಲ್ಲಿ ಈ ದೇಶದಲ್ಲಿ ಯಾವ್ಯಾವ ರೀತಿ ಕಾನೂನುಗಳಿದಾವೆ, ಯಾವ ರೀತಿ ನಾವು ಜಾಸ್ತಿ ಮಾಡ್ಬೋದು ಅಂತೇಳಿ ಆಲೋಚನೆ ಮಾಡಿ
ಎಲ್ಲ ಸುಪ್ರೀಂ ಕೋರ್ಟ್ ಆದೇಶಗಳು ಯಾವ್ಯಾವ್ದು ಏನೇನು ಆದೇಶಗಳಿದಾವೆಲ್ಲ ತರಿಸಿ 2 ಕೋಟಿ ಮಿನಿಮಮ್ ಕೊಡ್ಲೇಬೇಕು ಅಂತ ತೀರ್ಮಾನ ಮಾಡಿ ನಾವು 2 ಕೋಟಿ ಮೇಲ್ಪಟ್ಟು ಇವತ್ತು ಹೆಚ್ಚು ಕಡಿಮೆ 2.25 ಕೋಟಿ ಗಂಟನೂ ಕೂಡ ಆ ಒಂದು ವಾತಾವರಣ ಏರಿಯಾಗೆ ತಕ್ಕಂತೆ ನಾವು ತೀರ್ಮಾನ ಮಾಡಿ ಕೊಟ್ಟಿದ್ದೇವೆ. ದುಡ್ಡು ಕೊಡಲ್ಲ ಅಂದ್ರು, ನಾವು ದುಡ್ಡು ಕೊಡಕ್ಕೆ ರೆಡಿ ಇದ್ದೀವಿ, ದುಡ್ಡು ಕೊಡಕ್ಕೆ ನಮ್ಮ ಹತ್ರ ದುಡ್ಡಿದೆ ಅಂತಂದು ಸಾಲ ಮಾಡಿಕೊಡ್ತಾರೆ ಅಂತಂದ್ರು. ರೈತರಿಗೆ ದುಡ್ಡು ಕೊಡೋದು ಮುಖ್ಯ, ಸಾಲ ಮಾಡ್ತೀವೋ ನಮ್ಮ ಮನೆಯಿಂದ ಕೊಡ್ತೀವೋ ಇನ್ನೊಂದು ಮಾಡ್ತೀವೋ, ನಾವು ಅಕ್ವಿಷನ್ ಮಾಡಿದ ತಕ್ಷಣ ಇವ್ರ ದುಡ್ಡಿಲ್ಲ ಪಾಪರಾಗ್ಬಿಟ್ಟವ್ರೆ ಅಂದವರು ಈಗ ಸಾಲ ಮಾಡಿಕೊಡ್ತಾರೆ ಅಂತ ನಮ್ಗೆ ಹೊಸ್ದಾಗಿ ತೆಗ್ದವ್ರೆ. ಊರ್ನ ಒಕ್ಲೇಬಿಸ್ತಾರೆ ಅಂತ ಎತ್ಕಟ್ಟಿದ್ರು ನಮ್ಮ ಮೇಲೆ, ಊರ್ನ ಖಾಲಿ ಮಾಡಿಸ್ಬಿಡ್ತಾರಂತೆ, ಎಲ್ಲಾರು ಒಕ್ಲೇಬಿಸ್ಬಿಡ್ತಾರಂತೆ ಅಂದ್ರು. ನಾವು ತೀರ್ಮಾನ ಮಾಡೋದು ಊರ್ನ ಇಂಟ್ಯಾಕ್ಟ್ ಆಗಿ ಅಲ್ಲೇ ಇಡಬೇಕು, ಅವ್ರನ್ನ ಅಲ್ಲೇ ಬದುಕು ಅವ್ರು ಕಟ್ಕೊಂಡಿದ್ದಾರೆ, ಅವರು ಅವರ ಪೂರ್ವಿಕರ ಕಾಲದಿಂದ ಅವ್ರು ಅಲ್ಲೇ ಇರಬೇಕು ಅಂತೇಳಿ ಅದ್ರ ಸುತ್ತ ರೇಡಿಯಸ್ ಒಂದು 100 ಮೀಟರ್ ರೇಡಿಯಸ್ ಅಲ್ಲಿ 50 ಮೀಟರ್ ರೇಡಿಯಸ್ ನಲ್ಲಿ ಆ ಊರ್ನ ಒಂದು ರಿಂಗ್ ರೋಡ್ ಟೈಪ್ ಮಾಡಿ ಅಭಿವೃದ್ಧಿ ಪಡಿಸಬೇಕು, ಆ ಊರಿನಲ್ಲೇ ಅವರೆಲ್ಲರೂ ವಾಸ ಇರಬೇಕು ಅಂತಕ್ಕಂಥದ್ದನ್ನ ಮಾಡಿದ್ರು. ಸ್ವಾಮಿ ಅವರು ನೀವು ಎಲ್ಲ ಇದ್ರಿ ಮಾಧ್ಯಮದವರು, ಹೋರಾಟಗಾರರ ಮುಂದೆ ಅವರು ಕೇಂದ್ರ ಮಂತ್ರಿಗಳಾಗಿ ಅಲ್ಲಿಂದ ಡೆಲ್ಲಿನಲ್ಲಿ ನನ್ಗೆ ಹುಷಾರಿಲ್ಲ ನಾನು ಬರಲ್ಲ ಅಂತ ಹೇಳಿ ಅವ್ರ ಹತ್ರ ನೀವು ವಿಡಿಯೋ ಕಾಲಲ್ಲಿ ಮಾತಾಡಿಸಿದಾಗ ನಾನು ನಮ್ಮ ಹೆಣ್ಮಕ್ಳು ದುಡ್ಡು ಹಾಳು ಮಾಡ್ಕೊಂಡ್ಬಿಡ್ತಾರೆ, ಗಂಡಸರು ದುಡ್ಡು ಹಾಳು ಮಾಡ್ಕೊಂಡ್ಬಿಡ್ತಾರೆ, ಗಂಡಸರುಗಳು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ದಾಸರಾಗಿ ಅನ್ಯಾಯ ಮಾಡ್ಬಿಡ್ತಾರೆ, ಅದಕ್ಕೆ ನಾನು ಜಮೀನನ್ನ 40% ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ನಿಮ್ಮ ಮಾಧ್ಯಮದವರೇ ನೋಡಿದ್ದೀರಾ ನೀವು. ಅದನ್ನ ನಾವು ನಮ್ಮ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ 40% ನಾವು ಒಪ್ಪಲ್ಲ ರೈತರು, ನೀವು ಅಭಿವೃದ್ಧಿಯ ವಿಚಾರದಲ್ಲಿ 50% ಕೊಡ್ಲೇಬೇಕು ಅಂತ ನಾವು ಗಲಾಟೆ ಮಾಡಿ ಪಟ್ಟಿಡ್ದು ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ 50% ನಾವು ರೆಸಿಡೆನ್ಷಿಯಲ್ ಅವ್ರಿಗೆ ಯಾರು ರೆಸಿಡೆನ್ಷಿಯಲ್ ಜಾಗ ಬೇಕೋ ಅವ್ರಿಗೆ 50% ಕೊಡಕ್ಕೆ ನಾವು ರೆಡಿ ಇದ್ದೀವಿ, 45% ಕಮರ್ಷಿಯಲ್ ಕೊಡ್ತೀವಿ. ಯಾರ ರೈತ ಬೇಕು ಅಂತಂದ್ರೆ ಅವ್ನು ಕಳ್ಕೊಳ್ತಕ್ಕಂಥ ಜಾಗದಲ್ಲಿ ಕಮರ್ಷಿಯಲ್ ಜಾಗನ 45% ಕೊಡ್ಬೇಕು ಅಂತಕ್ಕಂಥ ತೀರ್ಮಾನವನ್ನ ನಾವೆಲ್ಲ ಮಾಡಿದೀವಿ. ಕುಮಾರಸ್ವಾಮಿ ಅವ್ರೇನ್ ತೀರ್ಮಾನ ಮಾಡಿದ್ರು? 40%. ನಾವೇನ್ ತೀರ್ಮಾನ ಮಾಡ್ದ? 50%. ಬಹುಶಃ ಈ ಜನಗಳನ್ನ ಯಾವ ರೀತಿ ಎತ್ಕಡ್ತಾವ್ರೆ, ಜನಗಳು ಯಾವ ರೀತಿ ಅವ್ರನ್ನ ಮಾಡ್ತಾ ಇದಾರೆ ಅಂತೇಳಿ ನೀವು ಕೂಡ ನೋಡ್ತಾ ಇದ್ದೀರಾ. ಈಗ ನಾವು ಇವತ್ತು ಇನ್ನೂ ಒಂದು ತೀರ್ಮಾನ ಮಾಡಿದೀವಿ, ಒಂದು ಇಡಿಗಂಟು ಕೊಡಬೇಕು ಅಂತೇಳಿ. ಇಡಿಗಂಟು ಅಂತಂದ್ರೆ ಅವನು 1 ಕುಂಟೆ ಕಳ್ಕೊಳ್ಳಿ, 1 ಎಕರೆ ಕಳ್ಕೊಳ್ಳಿ, ಅವ್ನಿಗೆ ಇವಾಗ ಸಡನ್ ಆಗಿ ಜೀವನ ಮಾಡಕ್ಕೆ ಅವ್ನಿಗೆ ಒಂದು ಆಧಾರ ಬೇಕಲ್ಲ, ಅವ್ನಿಗೆ 5 ಲಕ್ಷನ ಇಡಿಗಂಟನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾವು GBD ಇಂದ ತೀರ್ಮಾನ ಮಾಡಿದ್ವಿ. 5 ಲಕ್ಷ ಕೊಡ್ತೀವಿ, ಅವ್ನು 1 ಕುಂಟೆ ಕಳ್ಕೊಳ್ಳಿ, ಅವ್ನಿಗೂ 5 ಲಕ್ಷ ಕೊಡ್ತೀವಿ. ಇದಕ್ಕೆ ನಾನು ಎಲ್ಲರನ್ನೂ ಕೇಳ್ಕೊಳ್ತಕ್ಕಂಥದ್ದು, ಶ್ರೀಮಂತರುಗಳಿಗೆ ಜಮೀನು ಇರ್ತಕ್ಕಂಥವ್ರಿಗೆ ಅಸೂಯೆ ಪಡೋದು ಬೇಡ, ನಮ್ದು ಬಡವ್ರ ಪರ ಸರ್ಕಾರ, ನಾವು ಬಡವ್ರಿಗೆ ಅವನು ಆಮೇಲೆ 2 ಎಕರೆ ಇರೋರು 5 ಎಕರೆ ಇರೋರು ರಾಜಣ್ಣನವೇ ನಮಗೂ ಏನ್ರಿ ಅವ್ರಿಗೂ 5 ಲಕ್ಷ ನನಗೂ 5 ಲಕ್ಷ ಅನ್ನೋದು ಬೇಡ, ಇದು ಬಡವ್ರಿಗೋಸ್ಕರ ಕೊಡ್ಬೇಕು ಅಂತಕ್ಕಂಥ ತೀರ್ಮಾನ. ಯಾಕಂದ್ರೆ ನಾಳೆ ಅವನು ಒಂದು ಕುಂಟೆ ಇರ್ಕೊಂಡು ಏಕದಮ್ ಆಚೆ ಕಡೆ ಹೋಗಿ ಜೀವನ ಮಾಡಕ್ ಕಷ್ಟ ಆಗ್ತದೆ, ಅದಕ್ಕೆ ನಾವು 5 ಲಕ್ಷವನ್ನ ಇಡಿಗಂಟನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದ್ದೀವಿ. ದಯಮಾಡಿ ಒಂಚೂರು ನಾನು ಹೇಳ್ಬಿಟ್ಟ ಮೇಲೆ ನಿಮ್ಗೆ ಕ್ರಾಸ್ ಕ್ವಶನ್ ನಾನು ಖಂಡಿತ ಉತ್ತರ ಕೊಡ್ತೀನಿ. ಹೇಳ್ತೀವಿ, ಮನೆ ಕಟ್ಟೋರಿಗೆ ಮನೆ ಕೊಡ್ತೀವಿ, ಅಂದ್ರೆ ಮನೆಗೆ ಏನಿದೆ ಅದನ್ನ ಕೊಡ್ತೀವಿ, ಪರಿಹಾರ ಕೊಡ್ಲೇಬೇಕು, ಅದನ್ನ ಕಾನೂನುಬದ್ಧವಾಗಿ ನಿವೇಶನ ಕೊಡ್ತೀವಿ. ಅವ್ರಿಗೆ ಕಳ್ಕೊಂತಾರಲ್ಲ ಮನೆ, ಒಂದು ಸಿಂಗಲ್ ಮನೆಗಳು ಕಟ್ಕೊಂಡಿರ್ತಾರಲ್ಲ ಅವ್ರಿಗೆ, ಬೇರೆ ಸೈಟ್ ಇಲ್ಲ ಅಂತಂದ್ರೆ ಅವ್ರಿಗೆ ನಿವೇಶನ ಕೊಡ್ತೀವಿ. ಆಮೇಲೆ ಯಾರ್ಯಾರು ಇಲ್ಲಿ ವಾಸ ಮಾಡ್ತಾವ್ರಲ್ಲ, ಜಮೀನ್ ಇಲ್ದೇ ಇರೋರು ಕೂಡ ಅಲ್ಲಿ ರೆಸಿಡೆನ್ಷಿಯಲ್ ಆಗಿದ್ದಾರೆ, ಬಾಡಿಗೆ ಮನೆಯಲ್ಲ ಇನ್ನೊಂದ್ರಲ್ಲ, ಅವ್ರಿಗೆಲ್ಲರೂ ಕೂಡ ಒಂದೊಂದು ಸೈಟ್ ಕೊಡ್ತಾ ಇದೀವಿ. ಯಾರು ಆಮೇಲೆ ನಿಮ್ಗೆ ಯಾವ ಬೇರೆ ಏನೇನು ಅವ್ರು ನಮ್ಮ ಮೇಲೆ ಗೂಬೆ ಕುಡಿಸೋದ ಪ್ರಯತ್ನ ಮಾಡಿದ್ರಲ್ಲ, ಎಲ್ಲದಕ್ಕೂ ಕೂಡ ನಾವು ಸೂಕ್ತವಾದಂತ ತೀರ್ಮಾನವನ್ನ ಮಾಡಿದ್ದೀವಿ. ನಿವೇಶನ ಕೊಡ್ತೀವಿ, ನಿವೇಶನ ರೈತರಿಗೆ ನಿವೇಶನ ಕೊಡ್ತೀವಿ, ಅಂದ್ರೆ ಇಲ್ಲಿ ವಾಸ ಇರ್ಬೇಕು ಅವರು, ಒಂದು 10 ಬಾಡಿಗೆಯಲ್ಲಿ ಇರ್ಲಿ ಸ್ವಂತದಲ್ಲಿ ಇರ್ಲಿ, ಅವ್ರ ನಿವೇಶನ ಕಳ್ಕೊಂಡವ್ರಿಗೆ ನಿವೇಶನ ರೈತರ ಪಟ್ಟಿಯಲ್ಲಿ ಕೊಡ್ತೀವಿ, ನಿವೇಶನ ಇಲ್ದೇ ಇರೋರ್ಗು ಇಲ್ಲಿ ವಾಸ ಮಾಡ್ತಾ ಇರೋರ್ಗು ನಿವೇಶನ ಕೊಡ್ತೀವಿ. ಅಲ್ಲ ಬೇಡ ಅಂದ್ರೆ ಬೇರೆ ಕಡೆ ಅಂತಂದ್ರೆ ಒಂದು 20 ವರ್ಷದಿಂದ ಅಲ್ಲಿ ವಾಸ ಮಾಡಿರ್ಬೇಕು ಅವರು. ಈಗ 1 ವರ್ಷದಿಂದನೋ ಬಾಡಿಗೆ ಮನೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರಿಗೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ವರ್ಷಗಳಿಂದ ಅಲ್ಲಿ ಯಾರು ರೆಸಿಡೆಂಟ್ ಆಗಿ ವಾಸ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸೈಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ನಾನು ಈ ಇಡಿಗಂಟನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ 5 ಲಕ್ಷನ ತಕ್ಷಣ ಯಾರಿಗೆ 1 ಕುಂಟೆ ಕಳ್ಕೊತಾನಲ್ಲ ಅವನಿಗೂ ಬದುಕ್ತಕ್ಕಂಥ ಬದುಕಟ್ಕೊಳ್ತಕ್ಕಂಥ ಹಕ್ಕನ್ನ ಕೊಡ್ಬೇಕಲ್ಲ ನಾವು. 5 ಲಕ್ಷವನ್ನ ಅವನಿಗೆ ಅನುಕೂಲ ಆಗ್ಲಿ ಅಂತಾನೆ, ಕಡಿಮೆ ಜಮೀನು ಹೊಂದಿರತಕ್ಕಂಥವ್ರಿಗೆ ಅನುಕೂಲ ಆಗ್ಲಿ ಅಂತಂದ್ರೆ ನಾವು 5 ಲಕ್ಷನ ಈಗ ಕೊಡ್ತೀವಿ, ತಕ್ಷಣ ಕೊಡ್ತೀವಿ. ಈಗ ಯಾರು ನಮಗೆ ಒಪ್ಪಿಗೆ ಕೊಟ್ಟವ್ರಲ್ಲ ಅವ್ರಿಗೆ ಮೊದಲು ನಾವು 5 ಲಕ್ಷನೇ ಕೊಡೋದು ಫಸ್ಟ್. ಈಗ ಅಂದ್ರೆ ದುಡ್ಡಿನ ಜೊತೆಗೆ ಸೇರಿಸಿ ನೋಡಿ. ಈಗ ಆಮೇಲೆ ಮರ ಮಾಲ್ಕಿಗೆ ದುಡ್ಡು ಕೊಡಲ್ಲ ಇವರು ಅಂದ್ರು. ಆಮೇಲೆ ನೋಡ್ರಿ ಅದೆಲ್ಲೋ ನಿಲ್ಸ್ತಾರೆ ಮೇಲ್ಗಡೆ ತಗೊಂಡೋಗಿ, ಅದೆಲ್ಲರನ್ನು ಕರ್ಕೊಂಡೋಗಿ ಅದು ಯಾವುದೋ ಓವರ್ ಹೆಡ್ ಟ್ಯಾಂಕ್ ಮೇಲೆ ನಿಲ್ಸ್ಬಿಟ್ಟು ಸುತ್ತ ಮೀಡಿಯಾ ಮಾಡ್ತಾರೆ.
ಅಲ್ಲಿ ಏನಪ್ಪ ಜನಗಳಿಗೆ ಏನು ಅರ್ಥ ಆಯ್ತದೆ ಅಂದ್ರೆ, ಓ ಏನಪ್ಪ ಇಷ್ಟೊಂದೆಲ್ಲ ಜಮೀನು ಬೆಳ್ಕೊಂಡ್ಬಿಟ್ಟವ್ರೆ ರೈತರು, ಇಷ್ಟೊಂದೆಲ್ಲ ಗ್ರೀನರಿ ಐತೆ ಅಂತ. ನಾನು ಒಂದು ಮಾತನ್ನ ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಬಿಡದಿ ಹೋಬಳಿನಲ್ಲಿ ಈ 10,000 ಎಕರೆ ಬಿಟ್ರೆ ಇನ್ನೆಲ್ಲಿ ತೋರ್ಸ್ರಪ್ಪ ಮರ ಮಾಲ್ಕಿ ಇರೋದು? ಪಚ್ಚನಿ ರೈಲ್ವೆ ಜಾಗ ಬಿಟ್ಟು ಈ ವ್ಯಾಪ್ತಿ 10,000 ಎಕರೆ ಏನು ಅಕ್ವೈರ್ ಅದು ಬಿಟ್ಬಿಟ್ಟು ಮರ ಮಾಲ್ಕಿ ತೋರಿಸಿ ನೋಡೋಣ. ಯಾಕೆ ಇದು ಮರ ಮಾಲ್ಕಿನ ಇದಾವಿಲ್ಲಿ ಅಂತಂದ್ರೆ, ರೆಡ್ ಝೋನ್ ಆಗಿದ್ರಿಂದ. ಈ ರೆಡ್ ಝೋನಿನ ಪಿತಾಮಹ ಯಾರು? ರೆಡ್ ಝೋನ್ ಪಿತಾಮಹ ಯಾರು? ಕುಮಾರಣ್ಣವರು. ಇದಕ್ಕೆ ಪಿತಾಮಹ ಕುಮಾರಣ್ಣವರು. ಇವ್ರು ಇವತ್ತು ರೆಡ್ ಝೋನ್ ಮಾಡಿಲ್ಲ ಅಂತ ನೋಡಿ. ಇವತ್ತು ಬನ್ಕುಪ್ಪೆ ಪಂಚಾಯತಿಗೆ ಹೋಗಿ ಎಲ್ಲ ಕಡೆ ಲೇಔಟ್ಗಳು ಮಾಡ್ತಾ ಇದ್ದಾರೆ. ಮಂಚಂಗಳ್ಳಿ ಪಂಚಾಯತಿಗೆ ಹೋಗಿ ಎಲ್ಲ ಕಡೆ ಲೇಔಟ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ನೀವು ರೆಡ್ ಝೋನ್ ಆಗ್ತೇ ಹೋಗಿದ್ರೆ ಇಲ್ಲೂ ಕೂಡ ಇವತ್ತು ಒಂದು ಕುಂಟೆ ನಮ್ಗೆ ಸಿಗ್ತಿರ್ಲಿಲ್ಲ. ಇಲ್ಲಿ ಎಲ್ಲ ಕಡೆ ರಿಯಲ್ ಎಸ್ಟೇಟ್ ಇಲ್ಲೂ ಕೂಡ ಲೇಔಟ್ಗಳು ಮಾಡಿ ಸೈಟ್ಗಳು ಮಾಡಿ ಮಾರ್ತಾ ಇದ್ರು. ಇದು ರೆಡ್ ಝೋನ್ ಆಗಿರೋದ್ರಿಂದ ಮಾತ್ರ ಗ್ರೀನರಿ ಐತೆ ಅಷ್ಟೇ. ಅಲ್ಲಿ ಇವ್ರು ಬೇಕು ಅಂತ ತೋರಿಸ್ತಾರೆ ಎಲ್ರಿಗೂ, ನೋಡಿ ಇಲ್ಲಿ ಗ್ರೀನರಿ ಇದೆ, ಇದು ಮಾಡ್ತಾ ಇದೀವಿ ಅಂತ. ಇವತ್ತೇನೋ ಪಾದಯಾತ್ರೆ ಮಾಡ್ತಾವ್ರಲ್ಲ, ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕು. 21ನೇ ತಾರೀಕು ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗವ್ರೆ ಅಂತ ಹೇಳಿ ಹೊಟ್ಟೆ ಊರಿಗೋಸ್ಕರ ಯಾರು ಪಾದಯಾತ್ರೆ ಮಾಡ್ತಾವ್ರ ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕು. ಈ ರೆಡ್ ಝೋನ್ ತೆಗ್ದಿದ್ರೆ ಅವ್ರು ಯಾರ ಪಾಪ ಅಮಾಯಕರು 25 ಲಕ್ಷ 40 ಲಕ್ಷ 50 ಲಕ್ಷಕ್ಕೆ ಮಾರ್ಕೊಂಡ್ರಲ್ಲ, ಅವ್ರ ಕುಟುಂಬನಾರು ಚೆನ್ನಾಗಿರೋದು, ಅವ್ರ ಕುಟುಂಬಗಳು ಚೆನ್ನಾಗಿರೋದು. ಆ ಕುಟುಂಬ ಶಾಪ ಈಗ ಅವ್ರ ಶಾಪ ಅವ್ರಿಗೆ ತಡ್ತದೀಗ. ಅದು 50 ಲಕ್ಷ 60 ಲಕ್ಷಕ್ಕೆಲ್ಲ ಮದುವೆ ಮಾಡ್ಬೇಕಾದ್ರೆ ಕುಟುಂಬದ ತೊಂದರೆ ಆದಾಗ ಮಾರ್ಕೊಂಡ್ರಲ್ಲ ಬಡವರು, ಅವ್ರ ಶಾಪ ತಡ್ತದೆ ಖಂಡಿತ. ಅವ್ರಿಗೆ ಶಾಪ ಹಾಕ್ತಾರೆ. ಯಾರಿಗೆ? ಹೋರಾಟ ಮಾಡ್ತಾರೆ. ಅವ್ರಿಗೆ ಹೋರಾಟ ಮಾಡ್ತಕ್ಕಂಥ ಪ್ರಮೇಯನೇ ಇರ್ತಿರ್ಲಿಲ್ಲ ಪಾಪ. ಅವ್ರು ಕುಮಾರಸ್ವಾಮಿ ಅವರು 2ನೇ ಸರಿ ತೀರ್ಮಾನ ಮಾಡಿ ಬಿಟ್ಬಿಟ್ಟಿದ್ರೆ ಪ್ರಮೇಯನೇ ಇರ್ತಿರ್ಲಿಲ್ಲ. ನಾನು 2019ರಲ್ಲಿ ಅಂತ ಕಾಣಿಸ್ತದೆ ಅಕ್ವೈರ್ ಮಾಡಿದ್ರು ಯಡಿಯೂರಪ್ಪನವ್ರ ಕಾಲದಲ್ಲಿ 1,000 ಎಕರೆ. ಅವತ್ತು ನಾನು ಗಲಾಟೆ ಮಾಡಿದೆ. ಮಾಡೋದಿದ್ರೆ ಇನ್ನೂ ಸಂಪೂರ್ಣವಾಗಿ ಮಾಡ್ಕೊಳ್ಳಿ, ಬರೀ ಈ 1,000 ಎಕರೆ ಮಾತ್ರ ನೀವು ಮಾಡ್ಕೊಂಡು ಇನ್ನು ಮಿಕ್ಕಿದ್ದ ರೆಡ್ ಝೋನ್ ಬಿಡೋದ್ರಲ್ಲಿ ಎಷ್ಟು ಸಮಂಜಸ ಅಂತೇಳಿ ಹೊಸೂರಿನಲ್ಲೇನೆ ರಾಜಣ್ಣ ಅವರಿದ್ರು, ನಟರಾಜು ಇದ್ರು, CM ಲಂಗಪ್ಪನವ್ರು ಇದ್ರು, ನಮ್ಮ ಮುಖಂಡರು ಲೋಕಲ್ ಮುಖಂಡರುಗಳೆಲ್ಲ ಇದ್ರು, ಅವರೆಲ್ಲ ಇದ್ರು. ನಾವು ಅವತ್ತು ಗಲಾಟೆ ಮಾಡ್ದೋ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಗಲಾಟೆ ಮಾಡಿದೆ ನಾನು ಇಲ್ಲಿ. ಅವತ್ತು ಪಾಪ ಅವತ್ತಿನ ಶಾಸಕರು ನಮ್ಮ ಜೊತೆ ಕೈ ಜೋಡಿಸ್ತಿಲ್ಲ. ಅವತ್ತು ಇವತ್ತೇನು ಹೋರಾಟಕ್ಕೆ ಮುಂಚೂಣಿ ನಿಂತ್ಕೊಂಡು ಪಾಪ ನಮ್ಮ ನಿಖಿಲಣ್ಣ ಅವ್ರನ್ನ ಕರ್ಕೊಂಡು ಓಡಾಡ್ತವ್ರೆ. ಅವ್ರು ಅವತ್ತು 1,000 ಎಕರೆನಲ್ಲೇ ನಾವು ಅದನ್ನ ಶುರು ಮಾಡಿದ್ರೆ ಗಲಾಟೆಗಳ ಜೊತೆ ಕೈ ಜೋಡಿಸಿ. ಅವತ್ತು ಪರಿಸ್ಥಿತಿ ಬೇರೆ ಆಯ್ತು. ಅವ್ರಿಗೆ ಮೆಮೊರಾಂಡಮ್ ಕೊಡೋಣ ಅಂತ ಇಲ್ಲಿದೆ. ಪಾಪ ನಮ್ಮ ವಿಜೇಂದ್ರನ, ನಮ್ಮ ಯಡಿಯೂರಪ್ಪನವ್ರ ಮಗ ಚಿಕ್ಕ ವಿಜೇಂದ್ರಣ್ಣ ಅವರು ನೋಡಿ, ಇಲ್ಲಿ ನಾವೆಲ್ಲ ಅವತ್ತು ನಾವು ಮಾಡಿರ್ತಕ್ಕಂಥ ಹೋರಾಟ ಇದು. ಬಿಡದಿ ಟೌನ್ಶಿಪ್ ನ ಯೆಲ್ಲೋ ಝೋನ್ಗೆ ಸೇರಿಸಿ. ಅವತ್ತು ನಮ್ಮ ಪ್ರಕಾಶಣ್ಣ ಇದ್ದಾರೆ ನೋಡಿ ಇಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯತಿ ನಮ್ಮ ಸ್ನೇಹಿತರಾದಂಥ ಪ್ರಕಾಶಣ್ಣ ಅವರು ಕೂಡ ಇಲ್ಲಿದ್ದಾರೆ. ಅವರೇ ನಮ್ಮನ್ನು ಕರ್ಕೊಂಡೋಗಿ ಪ್ರೆಸ್ ಮೀಟ್ ಮಾಡಿಸ್ತಂತವ್ರು ಅವರೇ ಅವತ್ತು. ಆಮೇಲೆ ನೋಡಿ ಯಡಿಯೂರಪ್ಪನವ್ರಿಗೆ ನಾವು ಕರೋನಾ ಸಂದರ್ಭದಲ್ಲಿ ಹೋಗಿ ಮೆಮೊರಾಂಡಮ್ ಕೊಟ್ಟಿರೋದು. ದಯಮಾಡಿ ಇದನ್ನ ನೀವು ಏನಾರ ಮಾಡ್ಕೊಳ್ಳಿ, ಏನಾರ ಅಕ್ವೈರ್ ಮಾಡ್ಕೊಳ್ಳಿ, ಬಟ್ ಎಲ್ಲೋ ಝೋನ್ ರೆಡ್ ಝೋನ್ ತೆಗೆದ್ಬಿಟ್ಟು ಎಲ್ಲೋ ಝೋನ್ ಮಾಡಿ. ನಮ್ಮ ರೈತರನ್ನು ಬದುಕೋತಾನೆ, ನಿಮ್ಗೂ ಕೂಡ ಅನುಕೂಲ ಆಗ್ತದೆ. ನೀವು ಅಕ್ವೈರ್ ಮಾಡ್ಕೊಳ್ಬೇಕಾದ್ರೆ ದುಡ್ಡು ಕೊಟ್ಟು ಅಂತೇಳಿ ಅವತ್ತು ಹೇಳ್ದು. ನೋಡಿ ಇದೆಲ್ಲ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥದ್ದು. ಬಿಜೆಪಿ ಅವರು ಹೋರಾಟ ಮಾಡಕ್ ಬಂದವ್ರಲ್ಲ, ಈಗ ನಮ್ಮ ಅಶೋಕಣ್ಣ ಹೋರಾಟ ಮಾಡಕ್ ಬಂದವ್ರೆ, ಅನೇಕ ಜನ ಬಂದವ್ರೆ. ಅಶೋಕಣ್ಣ ಅವರೆಲ್ಲ ನಮ್ಮ ಅಶ್ವತ್ಥಣ್ಣ ಅವತ್ತು ಉಸ್ತುವಾರಿ ಸಚಿವರಾಗಿದ್ರು. ಅವತ್ತು ನಮ್ಮ ಅಶ್ವತ್ಥಣ್ಣ ಅವ್ರು ನನ್ನನ್ನು ಕರ್ಸ್ಬೋದಾಗಿತ್ತಲ್ಲ, ಬನ್ರಿ ಇಲ್ಲಿ, ಏನ್ರಿ ಇದು, ನಾವೆಲ್ಲ ರೈತರ ಪರ. ಯಡಿಯೂರಪ್ಪನವರು ರೈತರ ಹಸಿರು ಶಾಲೆ ಹೊತ್ಕೊಂಡು CM ಇದನ್ನ ಸ್ವೀಕಾರ ಮಾಡಿದ್ರು. ಕಂದಾಯ ಸಚಿವರಾಗಿರಲ್ಲ ಅವರು ಯಡಿಯೂರಪ್ಪನವರು, ಅಶೋಕಣ್ಣ ಕಂದಾಯ ಸಚಿವರಾಗಿದ್ರು. ಅವತ್ ಪಾಪ ಅವ್ರಿಗೆ ಜ್ಞಾನೋದಯ ಆಗ್ಲಿಲ್ಲ. ಇಲ್ಲಿ ರೈತರು ಹೋರಾಟ ಮಾಡ್ತಾರೆ, ರೈತರಿಗೆ ಹಿಂಗ್ ತೊಂದರೆ ಆಗದೆ ಅಂತ. ಪಾಪ ಈಗ ಡಿ ಕೆ ಶಿವಕುಮಾರ್ ಅಣ್ಣ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅವ್ರಿಗೆಲ್ಲ ಜ್ಞಾನೋದಯ ಆಗಿರಂಗ್ ಕಾಣಿಸ್ತದೆ. ನೋಡಿ ಇಲ್ಲೆಲ್ಲ CM ಲಿಂಗಪ್ಪನವರು ನಾವು ಎಲ್ಲ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು. ನನ್ಗೆ ಯಡಿಯೂರಪ್ಪನವ್ರು ಒಂದು ಮಾತು ಹೇಳಿದ್ರು, ನೋಡಯ್ಯ ನಿನ್ಗೆ ಗೊತ್ತು ಇದು ಬಿಡಕ್ಕಾಗಲ್ಲ, ಬಟ್ ಇವತ್ತೇನು ಕಾನೂನಾತ್ಮಕವಾಗಿ ಒಳ್ಳೆ ರೀತಿ ರೇಟ್ ಅನ್ನ ಕೊಡ್ತೀವಿ. ಆದ್ರೆ ಇದನ್ನ ಯಾವುದೋ ಒಂದು ಏರೋನಾಟಿಕಲ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಸ್ಪೇರ್ ಪಾರ್ಟ್ಸ್ ಮಾಡ್ಲಿಕ್ಕೆ ಒಂದು ಕಂಪನಿ ಮುಂದೆ ಬಂದೈತೆ. ನೀನ್ ಹೇಳಿದವ್ರಿಗೆಲ್ಲ ಒಂದಷ್ಟು ಜನಕ್ಕೆ ಕೆಲಸ ಕೊಡಿಸ್ತೀವಿ. 6,000 ಎಕರೆನ ನಾವು ಅಕ್ವೈರ್ ಮಾಡ್ಕೋತಾ ಇದೀವಿ. ದಯಮಾಡಿ ನೀನು ಸಹಕಾರ ಮಾಡ್ಬೇಕು, ಇಲ್ಲಾಂದ್ರೆ ಪುನಃ ಅದು ರೆಡ್ ಝೋನ್ ಆಗಿ ಕೈ ಇರ್ತದೆ, ಅದರಿಂದ ರೈತರಿಗೆ ಏನು ಪ್ರಯೋಜನ ಆಗಲ್ಲ ಅಂತ ಅವತ್ತು ನಮ್ಮನ್ನ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ನಾವು ಅವತ್ತು ಎದ್ದು ಬಂದು ನಿಮ್ ಇಷ್ಟ ಸ್ವಾಮಿ ಏನೋ ಮಾಡ್ಕೊಳ್ಳಿ ಅಂತೇಳಿ. ಅವತ್ತು ನಮ್ಗೆ JDS ನವರು ನಮ್ಮ ವಾಯ್ಸ್ ಸೇರಿಸ್ತಿಲ್ಲ ನಮ್ಮ ಜೊತೆಗೆ. ಅವತ್ತು ಕೆಲವರು ಇವತ್ತೇನು ಭಾರಿ ಹೋರಾಟ ನೋಡಿದೆ ನಾನು, ಅದ್ಯಾವುದೋ ಟಿವಿಲಿ ಒಬ್ರು ಕೂಗಾಡ್ತಿದ್ರು ನಮ್ಮ ಹಳ್ಳಾಳ್ ಸಂದ್ರದವರು. ಅವರು ಈ 1,000 ಎಕರೆ ಅವ್ರದ್ದು ಇರ್ಬೇಕಲ್ಲ, ಅದು ಟಿವಿಲಿ ಕೂಗಾಡ್ತಿದ್ರಲ್ಲ ನಮ್ಮ ಹಳ್ಳಾಳ್ ಸಂದ್ರದ.
ಅದ್ ಮಳ್ ಬಗ್ಗಿದ್ ಬೇರೆ. ಇಲ್ಲಿ 1,000 ಎಕರೆ ಅವ್ರದ್ದು ಇರ್ಬೇಕಲ್ಲ ಸ್ವಲ್ಪ ಜಮೀನು. ತಿಮ್ಮೇಗೌಡ್ರು ಜಮೀನ್ ಪಕ್ಕದಲ್ಲಿ ಅವ್ರದ್ದು ಐತಲ್ವಾ? ಎಷ್ಟು ತಗೊಂಡ್ರದ ಅವ್ರ ಪರಿಹಾರ? 9 ಲಕ್ಷ. ಇವತ್ತೇನು ವೀರಾವೇಶದ ಹೋರಾಟ ಮಾಡ್ತಾವ್ರಲ್ಲ ಅವ್ರ ಜಮೀನೇ 90 ಲಕ್ಷ ತಗೊಂಡವ್ರು ಸ್ವಾಮಿ. ಯಾವಾಗ? ಇನ್ನು 4-5 ವರ್ಷ ಹಿಂದೆ. ನಿನ್ಗೆ 2 ಕೋಟಿ ಮೇಲ್ ಕೊಡ್ತೀವಪ್ಪ, 2.5 ಕೋಟಿ ಅಂದ್ರೆ ಇವತ್ತು ಹೋರಾಟ ಮಾಡ್ತೀವಿ ಅಂದ್ರೆ ಇದು ರಾಜಕೀಯ ಹೋರಾಟನ ಆತ್ಮಸಾಕ್ಷಿ ಹೋರಾಟನ ಅಂತ ಅವರೇ ತೀರ್ಮಾನ ಮಾಡಿ. ಅದರಿಂದ ದಯಮಾಡಿ ಇವತ್ತು ನಾವು ದುಡ್ಡಿದೆ ನಮ್ಮ ಹತ್ರ, ನಾವು ಚೆಕ್ ಕೊಡಕ್ ರೆಡಿ ಇದ್ದೀವಿ. ನಾವು ಎಲ್ಲ ರೈತರಲ್ಲೂ ಕೂಡ ಮನವಿ ಮಾಡ್ತೀವಿ, ಇದು ನೀವು ದಯಮಾಡಿ ದುಡ್ಡು ಇಸ್ಕೋಬೇಡಿ. ಅನಿವಾರ್ಯ ದುಡ್ಡು ಬೇಕು ಅಂದ್ರೆ ದುಡ್ಡು ಇಸ್ಕೊಳ್ಳಿ, ಇಲ್ಲದೆ ಹೋದ್ರೆ ನೀವು ಶೇರಿಂಗ್ ಹೋಗಿ. ಕುಮಾರಣ್ಣ 40% ಅಂದಿದ್ರು, ನಾವು 50% ಕೊಡ್ತಾ ಇದೀವಿ. ಕುಮಾರಣ್ಣ ಎಷ್ಟು ಹೇಳಿದ್ರು? 40%. ನಾವ್ ಎಷ್ಟು ಕೊಡ್ತಾ ಇದೀವಿ? 50% ಕೊಡ್ತಾ ಇದೀವಿ. ನೀವು ದಯಮಾಡಿ ಶೇರಿಂಗ್ ಹೋಗಿ ಅಂತ ಮನವಿ ಮಾಡ್ತಾ ಇದೀವಿ ಎಲ್ಲರಿಗೂ. ಯಾಕಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಯಾವ ರೀತಿ ಬೆಳೀತು ಆ ರೀತಿ ಸಿಟಿ ಮಾಡಬೇಕು ಅಂತಕ್ಕಂಥ ಸರ್ಕಾರದ ಆಲೋಚನೆ ಇದೆ. ಇದಕ್ಕೆ ನೈಸ್ ರೋಡ್ ಇಂದನೂ ಕೂಡ ಕನೆಕ್ಷನ್ ಕೊಡಬೇಕು ಅಂತಕ್ಕಂಥ ಆಲೋಚನೆ ಇದೆ. ಮೈಸೂರು ರೋಡ್ ಇಂದನೂ ಕೂಡ ಒಂದು ಒಳ್ಳೆ ರಸ್ತೆ ಮಾಡಿ ಕನೆಕ್ಷನ್ ಕೊಡಬೇಕು. ಆರೋಹಳ್ಳಿ ಕನಕಪುರ ರಸ್ತೆಯಿಂದನೂ ಕೂಡ ಒಂದು ದೊಡ್ಡ ರಸ್ತೆ ಮಾಡಬೇಕು, ಕನೆಕ್ಷನ್ ಕೊಡಬೇಕು. ನಂತರ STR ರೋಡ್ ಹೋಗ್ತದಲ್ಲ ಈ ಕೆಳಗಡೆ ಭಾಗದಲ್ಲಿ, ಅದರಲ್ಲೂ ಕನೆಕ್ಷನ್ ಕೊಡಬೇಕು. 4 ದಿಕ್ಕಿನಿಂದನೂ ಕೂಡ ಇದು ಕನೆಕ್ಷನ್ ಕೊಡ್ತೀವಿ. ಮುಂದೆ ಒಂದು ಉತ್ತಮವಾದಂತ ಸಿಟಿ ಆಗ್ತದೆ. ಇವತ್ತೇನು ನಮ್ಮ ರೈತರುಗಳಿಗೆ ಕೆಲವರೆಲ್ಲ ನಾನು ನೋಡಿದೆ ಇಂಟರ್ನಲ್ಲಿ, ನಾವೇನಾದ್ರೂ ಕೂಡ ಏನು ಕಾಲ್ಗೆ ಏನು ಹಾಕೊಳ್ದೆ ವ್ಯವಸಾಯ ಮಾಡಿದ್ರೆ ಕಜ್ಜಿಗಳಾಗ್ಬಿಡ್ತವೆ, ಕಾಲು ಕೈಯೆಲ್ಲ ಕಜ್ಜಿಗಳಾಗ್ಬಿಡ್ತಾವಣ್ಣ ನೀರು ಹೊಡ್ಕೊಂಡ್ರೆ ಅಂತಕ್ಕಂಥದ್ದು. ಇವತ್ತು 2,000 ಕೋಟಿ ವೆಚ್ಚ ಮಾಡಿ ಆ ಕೆರೆನೂ ಕೂಡ ಶುದ್ಧೀಕರಣ ಮಾಡ್ತಾ ಇದೀವಿ. ನಾವು ಟರ್ಷರಿ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ. ಆ ಬೈರ್ಮಂಗಲ ಕೆರೆ ಇದೆಯಲ್ಲ ಅದನ್ನು ಕೂಡ, ಯಾಕಂದ್ರೆ ಇಲ್ಲಿ ಉತ್ತಮವಾದಂತ ಸಿಟಿ ಬರ್ಬೇಕಂದ್ರೆ ಕೆರೆನೂ ಕೂಡ ಉತ್ತಮವಾದ ರೀತಿಯಲ್ಲಿ ಇರಬೇಕು. ಆ ಕೆರೆನ ಹಂಗೆ ಬಿಟ್ಬಿಟ್ಟು ಉತ್ತಮವಾದಂತ ಸಿಟಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಮ್ಮ ನಾಯಕರುಗಳು ಆಲೋಚನೆ ಮಾಡಿ ಇದನ್ನ ಕೆರೆನೂ ಕೂಡ 2,000 ಕೋಟಿನಲ್ಲಿ ಉತ್ತಮವಾಗಿ ಅದನ್ನ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಶುದ್ಧವಾದಂತ ನೀರು ಕೆರೆಯಲ್ಲಿ ಯಾವಾಗಲೂ ಕೂಡ ಇರಬೇಕು, ಆ ದಿಕ್ಕಿನಲ್ಲಿ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದರಿಂದ ಈ ಚೆಕ್ಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಈಗ ದಯಮಾಡಿ ತೋರಿಸಿದ ದುಡ್ಡಿಲ್ಲ ಅಂತಿದ್ರು. RTGS ಮಾಡ್ತಾ ಇದೀವಿ. ಈಗ ಸುಮಾರು ಅಲ್ಲಿ ನಾವು ಏನ್ ಮೊದಲನೇ ಹಂತದಲ್ಲಿ ನಾವೇನ್ ನೋಟಿಫಿಕೇಶನ್ ಮಾಡಿದೀವಿ ಅದರಲ್ಲಿ 90% ಜನ ನಮ್ಗೆ ಈಗಾಗಲೇ ನಾವು ದುಡ್ಡು ತಗೊಳ್ಳೋದಕ್ಕೆ ರೆಡಿ ಇದೀವಿ, ಇಲ್ಲ ಜಮೀನು ತಗೊಳ್ಳೋದಕ್ಕೆ ರೆಡಿ ಇದೀವಿ ಅಂತಕ್ಕಂಥ ಒಪ್ಪಿಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ಪ್ರಾರಂಭ ಮಾಡಿದೀವಿ ಕೊಡ್ಲಿಕ್ಕೆ. ಇವತ್ತಿಂದ ಚಾಲನೆ ಆಗಿದೆ, ಇಲ್ಲೇ ಇರ್ತದೆ. ಆಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳೇನಾದ್ರೂ ಡಾಕ್ಯುಮೆಂಟ್ ಅಲ್ಲಿ ಇದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಇಲ್ಲೇ ಮಾಡ್ಕೊಡ್ತೀವಿ ನಾವು. ಆಮೇಲೆ ಇಲ್ಲಿ ಯಾವ ಮಧ್ಯವರ್ತಿಗಳು ಇಲ್ಲ, ಇಲ್ಲಿ ಯಾವ ದಲ್ಲಾಳಿಗಳಿಗೂ ಅವಕಾಶ ಇಲ್ಲ. ರೈತ GBDA ಯಾರು ಮಧ್ಯದಲ್ಲಿ ಬಂದು ಮಧ್ಯ ಬೇರೆ ರೀತಿಯಲ್ಲಿ ಇಲ್ಲಿ ಬಳಸ್ಕೊಳ್ತಕ್ಕಂಥದಕ್ಕೂ ಕೂಡ ಇಲ್ಲಿ ಅವಕಾಶ ಇಲ್ಲ. ಯಾವುದೇ ರೈತ ನೇರವಾಗಿ ಅವ್ರ ಡಾಕ್ಯುಮೆಂಟ್ ಸಣ್ಣ ಪುಟ್ಟ ಏನಾದ್ರು ವ್ಯತ್ಯಾಸಗಳಿದ್ರೆ ನೇರವಾಗಿ ಇಲ್ಲಿರ್ತಕ್ಕಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಗೆಹರಿಸ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ತೀರ್ಮಾನ ಮಾಡಿದೀವಿ. ಆಮೇಲೆ ಮರ ಮಾಲ್ಕಿ ಇವರು ಇದು ಕೊಟ್ಬಿಡ್ತಾರೆ ದುಡ್ಡು ಜಮೀನ್ಗೆ, ಮರ ಮಾಲ್ಕಿ ಕೊಡಲ್ಲ ಅಂತ ಅಂದ್ರು. ನೋಡಿ, ಮರ ಮಾಲ್ಕಿಗೂ ಕೂಡ ನಾವು ದುಡ್ಡು ಒಟ್ಟಿಗೆ ಕೊಡ್ತಾ ಇದೀವಿ, ಒಂದೇ ಚೆಕ್ ನಲ್ಲಿ. ಇದಕ್ಕೂ ಏನು ಜಮೀನ್ಗೂ ಪರಿಹಾರನೂ ಕೊಡ್ತಾ ಇದೀವಿ, ಮರ ಮಾಲ್ಕಿಗೂ ಕೂಡ ಒಂದೇ ಇದ್ರಲ್ಲಿ. ಆಮೇಲೆ ಗರಿಷ್ಠ ಮೊತ್ತ ಕೊಡ್ಬೇಕು ಅಂತ ಅದನ್ನು ತೀರ್ಮಾನ ಮಾಡೋದು. ಗರಿಷ್ಠ ಮೊತ್ತನೇ ಕೊಡ್ಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ CM ಸೂಚನೆ ಕೊಟ್ಟು ಏನ್ ಗರಿಷ್ಠ ಮೊತ್ತ ಕೊಟ್ಟಿದ್ದಾರೆ ಅದನ್ನ ಕೊಡ್ಬೇಕು ಅಂತ. ಒಂದು ತೆಂಗಿನ ಮರಕ್ಕೆ 40,000 ರೂಪಾಯಿಗಳನ್ನ ಕೊಡ್ತಾ ಇದೀವಿ. ಮಾವಿನ ಮರಕ್ಕೆ ಗರಿಷ್ಠ 62,000 ಕೊಡ್ತಾ ಇದೀವಿ. ಅಡಕೆಗೆ ಗರಿಷ್ಠ 7,500 ಕೊಡ್ತಾ ಇದೀವಿ. ಬಾಳೆ ಎಕರೆಗೆ 10,86,000, ಪಪ್ಪಾಯಾಗೆ 12 ಲಕ್ಷ, ರೇಷ್ಮೆ ಎಕರೆಗೆ 14 ಲಕ್ಷ, ಹಲ್ಸುಗೆ 42,750 ಗರಿಷ್ಠ, ಹುಣಸೆ 53,310, ಸೀಬೆ ಗರಿಷ್ಠ 39,040 ಎಕರೆಗೆ, ಸಪೋಟ 43,166, ಸೀಬೆಗೆ 3,940, ಸಪೋಟಗೆ 43,166 ರೂಪಾಯಿಗಳನ್ನ ಇದು ಗರಿಷ್ಠ ಮೊತ್ತ. ಇದೇನ್ ಮಾಡ್ತಾ ಇದೀವಿ, ಇದನ್ನ ಇಷ್ಟೇ ಕೊಡ್ತಾ ಇಲ್ಲ ನಾವು ಲೆಕ್ಕ ಹಾಕ್ಬಿಟ್ಟು. ನೋಡಿ ಇಲ್ಲಿ ಯಾರು ಹೊಡಿಬೇಡಿ, ಇಲ್ಲಿ ನೋಡಿ ಉದಾಹರಣೆಗೆ ಚಂದ್ರಾರೆಡ್ಡಿ ಅವ್ರಿಗೆ ಇಲ್ಲಿ ಅವ್ರಿಗೆ ಎಕರೆಗೆ ಅವ್ರ ಲೆಕ್ಕದ ಪ್ರಕಾರ 41,46,000 ಜಮೀನು ಬರ್ತಾ ಇರೋದು. ಪರಿಹಾರ ಮರಗಳಿಗೆ ಬರ್ತಾ ಇರೋದು ಎಷ್ಟು? 2,20,042 ರೂಪಾಯಿ ಅವರ ಆ ಮರ ಮಾಲ್ಕಿ ಕೊಡ್ತಾ ಇರ್ತಕ್ಕಂಥದ್ದು. ಬರೀ ಅಷ್ಟೇ ಕೊಡ್ತಾರೆ. ನಾವು ಇನ್ನೂ 2,20,000 ಸೇರಿಸ್ತಾ ಇದೀವಿ ಅದಕ್ಕೆ. ಅದನ್ನ ಡಬಲ್ ದುಪ್ಪಟ್ಟು ಮಾಡ್ಕೊಡ್ತಾ ಇದೀವಿ. 2,20,000ಕ್ಕೆ ಪುನಃ 2,20,000 ಸೇರಿಸಿ 4,40,000 ಅವ್ರಿಗೆ ಮರ ಮಾಲ್ಕಿ ಕೊಡ್ತಾ ಇರೋದು ನಾವು. ಒಟ್ಟು ಅವ್ರದ್ದು ತೆಂಗು ಮರಗಳು ಎತ್ತರದವು ತಳಿ 12 ಅವೆ, ಅಡಿಕೆ 5 ಮರ ಅವೆ. ಇಷ್ಟಕ್ಕೆ ಇನ್ನು ಸಣ್ಣ ಪುಟ್ಟ ಮರಗಳಿಗೆಲ್ಲ ಸೇರಿಸಿ ನಾವು ಕೊಡ್ತಾ ಇರ್ತಕ್ಕಂಥ ಪರಿಹಾರ ಅವ್ರಿಗೆ ಎಷ್ಟು ಬರ್ತದೆ? 2,20,000. ನಾವು ಕೊಡ್ತಾ ಇರೋದು ಎಷ್ಟು? 4,40,000 ಪರಿಹಾರ ಕೊಡ್ತಾ ಇರ್ತಕ್ಕಂಥದ್ದು.
ಮತ್ತೆ ಇಡುಗಂಟು ಹೇಳದ್ನಲ್ಲ ಆಗ್ಲೇ, ಇಡುಗಂಟು 5 ಲಕ್ಷ. ಅವ್ನ ಪಾಪ 1 ಕುಂಟೆ ಇದ್ರೆ 5 ಲಕ್ಷ ಕೊಡ್ತೀವಿ. ಅವ್ನು 1 ಎಕರೆ ಇದ್ರು 5 ಲಕ್ಷ ಕೊಡ್ತೀವಿ. ಇಡುಗಂಟು ಸ್ಟಾರ್ಟಿಂಗ್ ಮೇಲೆ ಕೊಟ್ಬಿಡ್ತೀವಿ ನಾವು ಅವ್ರಿಗೆ ಇಡುಗಂಟನ್ನ. ಯಾಕಂದ್ರೆ ಅವ್ರು ಏನೋ ಸಣ್ಣ ಪುಟ್ಟ ಬದುಕನ್ನ ಅವ್ರು ಕಟ್ಕೋಬೇಕಾದ್ರೆ ಬಡವರು ಅದರಿಂದ ತೊಂದರೆ ಆಗ್ಬಾರ್ದು ಅಂತ ಹೇಳಿ 5 ಲಕ್ಷ ಕೊಡ್ತಾ ಇದೀವಿ. ಫ್ರೀನೇ ಇದು ಸೇರಿಸ್ಕೊಡ್ತಾ ಇರೋದು. ಫ್ರೀ ಅಂದ್ರೆ ಅಡಿಷನಲ್ ಇದು ಅವ್ರಿಗೆ ಏನ್ ಕೊಡ್ತಾ ಇದೀವಾ? ಇಡುಗಂಟು ಇದು ಬಡವ್ರಿಗೆ ಅನುಕೂಲ ಆಗ್ಲಿ ಅಂತಾನೆ ಕೊಡ್ತಾ ಇರೋದು, ಕಡಿಮೆ ಜಮೀನಿರೋರಿಗೆ. ಕಾರಣ ಏನಂದ್ರೆ ಏನಿಲ್ಲ, ಎಕರೆ ಲೆಕ್ಕ ಅಲ್ಲ, 1 ಕುಂಟೆಯಿಂದ ಅವನ್ಗ ಅದನ್ನ ಕಾಯ್ದೆ 2013 ಕಾಯ್ದೆ ಪ್ರಕಾರ ಕೊಡ್ತಾರೆ ಇಡುಗಂಟು. ನೋಡಿ, ಏನಾರ ನಾವು ಸಹಾಯ ಮಾಡಕ್ ಹೋದ್ರೆ ಯಾವ ಕಾಯ್ದೆ ಅಂತ ಕೇಳ್ತೀರಾ? ಆಯ್ತು, ಒಳ್ಳೆ ಸಹಾಯ ಮಾಡ್ತೀರ ಅಂತ ಬೆನ್ನೆ ತಟ್ಟಲ್ಲ ನೀವು ಮಾಧ್ಯಮದವರು. ಇದು ಹೆಂಗ್ ಮಾಡ್ತೀರಾ ಅಂದ್ರೆ, ನೀವು ಕಡಿಮೆ ಮಾಡಿದ್ರೆ ಕಡಿಮೆ ಮಾಡ್ಬಿಡ್ರಿ ಅಂತೀರಾ. ಸಹಾಯ ಮಾಡಿ ನಾವು ಯಾವ್ದೋ ದಾರಿ ಹುಡುಕಿದೀವಿ, ನಮ್ಮ ಉದ್ದೇಶ ರೈತರಿಗೆ ಅನುಕೂಲ ಆಗ್ಬೇಕು ಅಂತ. ನೀವು ಯಾವ್ದ್ರಲ್ಲಿ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ನಾವೇನು ಉತ್ತರ ಹೇಳ್ಬೇಕು? ರೈತರಿಗೆ ಕೊಡ್ತಾ ಇದೀರಲ್ಲ ನೀವು, ಪರವಾಗಿಲ್ಲ ಅಂತ ಖುಷಿ ಪಡ್ಬೇಕು ನೀವು. ನೋಡಿ, ಮೊದ್ಲೇ ಘೋಷಣೆ ಮಾಡಿದ್ದು, ಏನಾದ್ರೂ ಒಂದು ತೀರ್ಮಾನ ತಗೋಬೇಕಾದ್ರೆ, ಯಾರು ಮಾತಾಡಬೇಡಿ, 1 ನಿಮಿಷ ಇರಪ್ಪ. ಏನಾದ್ರೂ ಒಂದು ತೀರ್ಮಾನ ತಗೋಬೇಕಾದ್ರೆ ನಾವು ಕಾನೂನುಬದ್ಧವಾಗಿ ತೀರ್ಮಾನ ತಗೋಬೇಕು. ಸುಮ್ಮನೆ ಏಕಾಏಕಿ ತೀರ್ಮಾನ ತಗೊಳಕ್ ಆಗಲ್ಲ. 6 ತಿಂಗಳು ಉಪಮುಖ್ಯಮಂತ್ರಿಗಳು ಬಂದಿಲ್ಲಿ ಸಭೆ ಮಾಡಿದ್ಮೇಲೆ ಇಲ್ಲಿಯವರೆಗೂ ಅಕ್ವಿಷನ್ ನಮ್ದು ಫಸ್ಟ್ ನೋಟಿಫಿಕೇಶನ್ ಆದ್ಮೇಲೆ ಇಲ್ಲಿಯವರೆಗೂ ಕೂಡ ಯಾವ್ಯಾವ ರೀತಿ ಸಹಾಯ ಮಾಡಬಹುದು ರೈತರಿಗೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೋ ನಾವು. ಇವ್ರಿಗೆ ಯಾರಿಗೋ ಎದುರ್ಕೊಂಡು ಮಾಡಿಲ್ಲ. ಇದು ಮೊನ್ನೆ ತೀರ್ಮಾನ ಆಗಿರೋದಲ್ಲ. ಅವ್ರು ಉಪಮುಖ್ಯಮಂತ್ರಿಗಳಾಗಿ DC ಆಫೀಸಲ್ಲಿ ಮೀಟಿಂಗ್ ಮಾಡಿದ್ರಲ್ಲ, ಅವತ್ತಿಂದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು, ನಮ್ಮ ರೈತ ಇದರಲ್ಲಿ ಯಾವುದೇ ತೊಂದರೆ ಆಗ್ಬಾರ್ದು, ಅವ್ನಿಗೆ ಅನಾನುಕೂಲ ಆಗ್ಬಾರ್ದು, ಏನೇನು ಅನುಕೂಲ ಆಗ್ಬೇಕೋ ಅದನ್ನ ಮಾಡ್ಬೇಕು ಅಂತ ಆದ್ಮೇಲೆ ಕಾನೂನಲ್ಲಿ ಹುಡುಕ್ಬೇಕಲ್ಲ ಅದನ್ನ. ಸುಮ್ನೆ ಏಕಾಏಕಿ ಕೊಟ್ಟಿರಲ್ಲ. ಇನ್ನೊಂದು ಬೇರೆ ಕಡೆ ಜಮೀನನ್ನು ಕೂಡ ಪ್ರಶ್ನೆ ಮಾಡ್ತಾನೆ, ಇದೇನ್ ಕೊಟ್ರೆ, ಅವ್ರಿಗೆ ಹೆಂಗ್ ಕೊಟ್ರಿ, ನಮ್ಗೆ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ನಾವು ಒಂದು ನಿಮ್ಗೆ ಜಸ್ಟಿಫಿಕೇಶನ್ ಕೊಡ್ಬೇಕಲ್ಲ, ಹೆಂಗ್ ಮಾಡಿದೀವಿ ಅನ್ನೋದಕ್ಕೆ. ಅದಕ್ಕೆ ಹುಡುಕಿದೀವಿ. ನೀವ್ ಹೇಳ್ತಾ ಇರೋದು ಇವ್ರು ಯಾರೋ ಬಂದು ಹೋರಾಟ ಶುರು ಮಾಡ್ಬಿಟ್ರೆ ಅದಕ್ಕೆ ಕೊಡ್ತಾವ್ರೆ ಅಂತ. ಅಣ್ಣ, 1 ಗುಂಟೆ ಇದ್ರೂ ಕೂಡ ಗರಿಷ್ಠ 5 ಲಕ್ಷ ಕೊಡ್ತೀವಿ. ಇಡುಗಂಟು ಅಂದ್ರೆ ಏನ್ ಗೊತ್ತಾ? ಹೌದು, ಎಲ್ರಿಗೂ 5 ಲಕ್ಷ. ಈಗ ನೋಡಿ, ಈಗ ನೀವು ಬಡವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು. ಎರಡು 2013 ಕಾಯ್ದೆ ಪ್ರಕಾರ ಇದು ಅವಕಾಶ ಇದೆ ಕೊಡ್ಲಿಕ್ಕೆ. ಅದು ಪುನರ್ನಿರ್ಮಾಣ ಮತ್ತು ಪುನರ್ವಸತಿ ಆ ಲೆಕ್ಕಾಚಾರಕ್ಕೆ ಆಯ್ತು. ಅಲ್ಲ, ಬೇಕಾದ್ರೆ ಸೈನ್ ಮಾಡಿ ಕೊಡ್ತೀವಿ. ನೀವು ಬೇಕಾದ್ರೆ ಸೈನ್ ಮಾಡಿ, GPD ಅಧ್ಯಕ್ಷರು ಅಧಿಕಾರಿಗಳು ಸೈನ್ ಮಾಡಿ ಕೊಡ್ತೀವಿ. ಎಕರೆ ಒಂದಕ್ಕೆ, ತೆಂಗು ಒಂದಕ್ಕೆ, ಈ ಸೀಬೆ ಅವಕ್ಕೆಲ್ಲ ಎಕರೆ ಲೆಕ್ಕ. ಸಪೋಟ ಪಪ್ಪಾಯ, ಬಾಳೆ ಮತ್ತು ರೇಷ್ಮೆಗೆ ಎಕರೆ ಲೆಕ್ಕ. ಬಾಕಿವೆಲ್ಲ ಮರದ ಲೆಕ್ಕ ಕೊಡ್ತೀವಿ. ಅವ್ರಿಗೆ ಅವರು ಅಕೌಂಟ್ ಇಂದ ಅಂತ ಕೇಳೋದ್ ಬೇಡ, ಕೊಡ್ತಾವ್ರ ಅಂತ ಖುಷಿ ಪಡ್ಬೇಕು. ಅಣ್ಣ, ಈಗ ನಾವು ನೋಟಿಫೈ ಮಾಡಿರೋದ್ರಲ್ಲಿ 90% ಜನ ಒಪ್ಪಿಗೆ ಕೊಟ್ಟಿದ್ದಾರೆ. ಅದನ್ನ ಹೇಳ್ತೀವಿ, ನಾವು ಬಿಡುಗಡೆ ಮಾಡ್ತೀವಿ ಅದನ್ನ. ನೋಟಿಫೈ ಆಗಿರೋದ್ರಲ್ಲಿ ಈಗ ಇವತ್ತು 7 ಜನಕ್ಕೆ ಕೊಡ್ತಾ ಇದೀವಿ ಪ್ರಾಥಮಿಕ ಹಂತದಲ್ಲಿ. ನಾಳೆಯಿಂದ ಪ್ರೋಸೆಸ್ ಶುರು ಆಯ್ತದೆ. ಪ್ರೋಸೆಸ್ ಅಂತ ಅಂದ್ರೆ ಅದ್ರ ನಾವು ಇದನ್ನ ಮಾಡ್ತೀವಿ, RTGS ಮಾಡ್ತೀವಿ. ನೇರವಾಗಿ ಅವ್ರಿಗೆ ಚೆಕ್ ಕೊಡಕ್ ಬರಲ್ಲ ನಾವು, ಅವ್ರವ್ರ ಅಕೌಂಟ್ ಗಳಿಗೆ RTGS ಮಾಡ್ತಾ ಇದೀವಿ. ಆಯ್ತಾ? ಇದೆಲ್ಲ JMC ಆಗಿರೋಂಥವಕ್ಕೆ ಎಲ್ಲೆಲ್ಲಿ JMC ಅವಕಾಶ ಮಾಡ್ಕೊಟ್ರೆ ಅವ್ರಿಗೆ ಕೊಡ್ತಾ ಇರೋದು ನಾವು. JMCಗೂ ಸೇರ್ಸಿ ಒಂದೇ ಚೆಕ್ ಕೊಡ್ತಾ ಇದೀವಿ. ಅವಾಗ ಏನ್ ಅಪಪ್ರಚಾರ ಇದೆ ಗೊತ್ತಾ? ಇವರು ಜಮೀನು ಕೊಟ್ಬಿಡ್ಬೋದು, ಮರ ಮಾಲ್ಕಿ ಕೊಡಲ್ಲ, ಲೇಟ್ ಮಾಡ್ತಾರೆ, ಬೇರೆ ಬೇರೆ ಕಡೆ ಉದಾಹರಣೆಗಳಿದಾವೆ ಅಂತ ಯಾವ್ಯಾವ್ದೋ ಇಟ್ಕೊಂಡು ಪ್ರೆಸ್ ಮೀಟ್ ಎಲ್ಲ ಮಾಡೋದು ನೋಡಿದೀವಿ ನಾವು. ಅದಕ್ಕೆ ಸೇರ್ಸಿ ಕೊಟ್ಬಿಡ್ತೀವಿ. ಮರ ಮಾಲ್ಕಿ, ಜಮೀನು ಎಲ್ಲಾನು ಸೇರಿಸಿ, ಇಡಿಗಂಟು ಎಲ್ಲಾನು ಸೇರಿಸಿ ಕೊಡ್ತೀವಿ. ಆಗೈತಲ್ಲ, ಎಲ್ಲ ಅಕ್ವೈರ್ ಆಗೈತಲ್ಲ, ಇನ್ನೇನ ಪೊಸಿಷನ್ ತಗೊಂಡು ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ. ಅದನ್ನ ನಾವು ಈಗ ಮೊದಲು ದುಡ್ಡೆಲ್ಲ ಕೊಟ್ಬಿಟ್ಟು ಆಮೇಲೆ ಪ್ಲಾನಿಂಗ್ ಮಾಡಬೇಕು. 1 ಎಕರೆ ನಾವು ರಿಯಲ್ ಎಸ್ಟೇಟ್ನವರ 6 ಎಕರೆ ಡೆವಲಪ್ ಮಾಡಕ್ ಆಗಲ್ಲ.
ಎಲ್ಲರೂ ಯಾರ್ಯಾರು ಬರ್ತಾರೋ ಅದ್ ನೋಡ್ಕೊಂಡು ನಮ್ಮ ಮುಂದಿನ ತೀರ್ಮಾನ ಆಮೇಲೆ ಮಾಡ್ತೀವಿ. ಇಲ್ಲ ಇಲ್ಲ ಹಂಗೇನಿಲ್ಲ, ಎಲ್ಲ ಕಡೆ ಕೊಡ್ತೀವಿ. ನೆಕ್ಸ್ಟ್ ಈ ತಿಂಗಳಲ್ಲಿ ಮಾಡ್ತೀವಿ ಅದನ್ನು, ಬಾಕಿವೆಲ್ಲ 30ನೇ ತಾರೀಕು ನೋಡಿ ಎಲ್ಲ ಮಾಡ್ತೀವಿ. ಯಾರು ಹೇಳ್ರಿ, ಅವ್ರು ಬಿಡಿ ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಅವತ್ತು ನನ್ನ ಜೊತೆ ಹೋರಾಟಕ್ಕೆ ಬಂದಿದ್ರೆ ಇವತ್ತು 80% 100% ಅವತ್ತು ನೋಡ್ಬೋದಾಗಿತ್ತು. ನೋಡಿ ಸರ್, ಸುಮ್ಮನೆ ಯಾರು ನಾನಿರ್ಲಿಲ್ಲ. ನಾನು ಅವತ್ತು ಅಲ್ಲಿ ಮೇಲೆ ಮಾಗಡಿ, ನನಗಿದು ಗಂಧಗಾಳಿನೇ ಗೊತ್ತಿಲ್ಲ. ಮಾಗಡಿ ನಾನು 2018 ಅವಾಗ ನಾನು ಸೋತಿದ್ದೆ. ಅವ್ರು ಹೇಳಿದ್ ಕೂಸು ಅಂತ. ಸರ್ ಕುಮಾರಸ್ವಾಮಿ ರೆಡ್ ಝೋನ್ ಮಾಡಿದಾಗ ನಾನು ಒಂದ್ ನಿಮಿಷ ಹೇಳ್ತೀನಿ. ನಾನು ಹೇಳಿದೆ ಅವ್ರು ಅದನ್ನೇ ಕೇಳೋರು, ಹೇಳ್ತೀನಿ, ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. 2006ರಲ್ಲಿ ನಾನು 2004ರಲ್ಲಿ ನಾನು ಮಾಗಡಿ ಕ್ಷೇತ್ರದ ಶಾಸಕ. ನನಗೆ ಈ ವ್ಯಾಪ್ತಿ ಅವತ್ತು ಗೊತ್ತಿರಲಿಲ್ಲ. ಅವತ್ತು ಕುಮಾರಸ್ವಾಮಿರವರು ಈ ಕ್ಷೇತ್ರದ ಶಾಸಕರಾಗಿ ಅವ್ರು ಮಾಡಿರ್ತಕ್ಕಂಥದ್ದು. ನನಗೆ ಇದ್ರ ಗಂಧಗಾಳಿನೂ ಗೊತ್ತಿಲ್ಲ ಅವಾಗ. ನನಗೆ ಯಾವಾಗ ಗೊತ್ತಾಯ್ತು ಅಂತಂದ್ರೆ ಅದು ಇದೇನೋ ಡಿಲಿಮಿಟೇಷನ್ ಆದಾಗ ನನ್ಗೆ ಈ ಕ್ಷೇತ್ರ 2008ರಲ್ಲಿ ಬಂತು. ಅವಾಗ ನನಗೆ ಗೊತ್ತಾಗಿದ್ದು. ಅವಾಗ ನಾನು ವಿರೋಧ ಪಕ್ಷದಲ್ಲಿದ್ದೆ, ನಾನು ಆಡಳಿತ ಪಕ್ಷದಲ್ಲಿ ಇರಲಿಲ್ಲ. ಅವತ್ತು ವಿರೋಧ ಪಕ್ಷದಲ್ಲಿದ್ದೆ. ಆವಾಗ ಯಡಿಯೂರಪ್ಪನವ್ರದ್ದು ಅವಾಗ ಅವ್ರ ಸರ್ಕಾರ ಆಯ್ತು, ಯಡಿಯೂರಪ್ಪನವ್ರ ತೀರ್ಮಾನಗಳು. ಅವಾಗ 2013ರಲ್ಲಿ ನಾನು ಗೆದ್ದಿದ್ದೆ, ಆಗ್ಲೂ ವಿರೋಧ ಪಕ್ಷ ಸಿದ್ದರಾಮಣ್ಣವ್ರ ಆಡಳಿತ. ಅವಾಗ ನಾನು JDS ನಲ್ಲಿದ್ದೆ. 2018ರಲ್ಲಿ ಸೋತೆ. ಅವತ್ತು ಇಲ್ಲಿಂದ ಕುಮಾರಸ್ವಾಮಿಯ ಕ್ಯಾಂಡಿಡೇಟ್ ಗೆದ್ರು. ಅವತ್ತು ಟೂರ್ ಹೋಯ್ತಾರೆ ಮುಖ್ಯಮಂತ್ರಿಗಳು, ಎಲ್ಲಿಂದ ನಮ್ಮ ಬೈರಮಂಗಲದಿಂದ ಇದರಿಂದ ಬಿಡದಿಯಿಂದ ಕಂಚಿಗಾರಿನಲ್ಲಿ ಟೂರ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಇದೇ ರೈತರುಗಳು ಬಿಡದಿನಲ್ಲಿ ಬೈರಮಂಗಲದಲ್ಲಿ ಅಡ್ಡ ಹಾಕೊಂಡು ಕೇಳಿದಾಗ ಈ ಮಾತು ನನ್ನ ಕನಸಿನ ಕೂಸಿದು, ಇದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಂತರ ದೇವೇಗೌಡರು ತಗೋಯ್ತಾರೆ, ಅವರು ಕೂಡ ಏನು ಸ್ಪಂದನೆ ಮಾಡಲ್ಲ. ಇದು ಸತ್ಯನ ಸುಳ್ಳ? ಬನ್ನಿ ಸ್ವಾಮಿ ಚಾಮುಂಡಿಗೆ ಹೇಳ್ಬಿಡಿ ಆಯ್ತು ಅಂತ ನಾವು ಕೇಳ್ತೀವಿ ಅಂತ ಹೇಳಿ ಅವ್ರೇನೋ ಕೇಳ್ತವ್ರು, ಕೇಳ್ಬಿಡಿ. ತೊಂದ್ರೆ ಇಲ್ಲ, ಮಾಡ್ಲಿ. ನಾವು ಯಡಿಯೂರಪ್ಪನವ್ರ ಹತ್ರ ಹೋದ, ಯಡಿಯೂರಪ್ಪನವ್ರು ಆಗಲ್ಲ, ಇದು ರೆಡ್ ಝೋನ್ ಬಿಡಕ್ ಆಗಲ್ಲ ಅಂದ್ರು. ಈಗ ನಾವೇ ರೈತರನ್ನ ಕೇಳ್ದೋ, ಮೆಜಾರಿಟಿ ಜನ ನಮ್ಗೆ ಏನ್ ಹೇಳಿದ್ರು, ನಾನು 2023ರಲ್ಲಿ ಶಾಸಕನಾದಾಗ, ಇಲ್ಲ ಇದಕ್ಕೇನಾರ ಒಂದು ಮುಕ್ತಿ ಕಾಣಿಸ್ರಿ ಅಂತಂದ್ರು. ಮುಕ್ತಿ ಕಾಣಿಸ್ರಿ ಅಂದ್ಮೇಲೆ ನಾವು ನಮ್ಮ ನಾಯಕರುಗಳ ಹತ್ರ ಮಾತಾಡಿ ಇಲ್ಲ ಒಂದು ತೀರ್ಮಾನ ಮಾಡ್ಬಿಡಿ ಅಂದಾಗ ನಾವು ಈ ತೀರ್ಮಾನ ತಗೊಂಡು ನಿಮ್ಗೆ ಯಾಕ್ರಿ ಯಾರ್ಯಾರು ಕೇಳಿ ಸರ್ ಒಂದ್ ನಿಮಿಷ. ನಿಮ್ಗೆ ಯಾರ್ಯಾರು ನಮ್ಗೆ ಒಪ್ಪಿಗೆ ಪತ್ರ ಕೊಡಿ, ನಾಳೆ ದುಡ್ಡು ಕೊಡಿಸ್ತೀವಿ. ಲೀಗಲ್ ಆಗಿದ್ರೆ ನೀವು ಇವತ್ತು ಒಪ್ಪಿಗೆ ಪತ್ರ ಕೊಟ್ರೆ ಒಂದು ವಾರದಲ್ಲಿ ನಿಮ್ಗೆ ಚೆಕ್ ಕೊಡಿಸ್ತೀವಿ. ಅದು GBD ತತ್ತೀವೋ ಸರ್ಕಾರದಿಂದ ತತ್ತೀವೋ ಎಲ್ಲಿಂದ ತತ್ತೀವೋ ತತ್ತೀವಿ. ನಿಮ್ಗೆ ಇವತ್ತು ಕೊಟ್ರೆ ನನ್ಗೆ ಒಪ್ಪಿಗೆ ಪತ್ರ ಕೊಟ್ಟು ಒಂದು ವಾರಕ್ಕೆ ನಿಮ್ಗೆ ಮರ ಮಾಲ್ಕಿ ಸಮೇತ ಕೊಡಿಸ್ತೀವಿ, ಬರೀ ಜಮೀನ್ಗಲ್ಲ. ಸುಮ್ಮನೆ ಹೇಳ್ತೀವಾ ನೀವು? ಸರ್ ಸುಳ್ಳು ಹೇಳಕ್ಕಾಗಲ್ಲ ನಿಮ್ ಮುಂದೆ. ಖಂಡಿತ ರೆಡಿ ಇದೆ. ಅದೆಲ್ಲ ಮೂಲ ಬೇಡ ಈಗ. ಸರ್ ನಮ್ಗೆ ಒಪ್ಪಿಗೆ ಪತ್ರ ಕೊಡ್ಲಿ, ಒಂದ್ ವಾರದಲ್ಲಿ ಕೊಡದೆ ಹೋದ್ರೆ ನಾವು ರಾಜಕೀಯ ಮಾಡಲ್ಲ. ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಅವ್ರ ಹೆಂಗ್ ಹೇಳಾರಲ್ಲ ನಾವು ರಾಜಕೀಯ ಮಾಡಲ್ಲ ಅಂತ. ಕೊಡದೆ ಹೋದ್ರೆ ನಾವು ರಾಜಕೀಯ ಮಾಡಲ್ಲ. ಏನೋ ಮಾಡಿದ್ವಿ ಸರ್, ಮೂಲ ಹುಡುಕಿದೀವಿ ನಾವು ರೈಸ್ ಅಮೌಂಟ್ ರೈಸ್ ಮಾಡಿದೀವಿ. ನಿಮ್ಗೆ ಹೇಳಿದೀವಲ್ಲ, ಎಲ್ಲೆಲ್ಲಿ ಲೋನ್ ತಗೊಂಡಿದ್ವಿ, ಹುಡ್ಕೋಯಿಂದ ಲೋನ್ ತಗೊಂಡಿದೀವಿ. ನಾವು ಹೇಳ್ರಿ, ನಾವು DLF ಅವ್ರನ್ನ ಕರ್ತಂದಿಲ್ಲ ಇಲ್ಲಿ. DLF ಅವ್ರನ್ನ ಕರ್ತಂದಿಲ್ಲ ನಾವು. ಒಬ್ಬೊಬ್ರು ಕೇಳ್ಬಿಟ್ರೆ ಹೇಳ್ತೀವಿ, ನೀವು ಕೇಳ್ಬಿಟ್ರೆ ಸರ್ ಒಂದ್ ನಿಮಿಷ ನಾನು ಹೇಳ್ತಾ ಇರೋದು. ಅವ್ರು ಏನಾರೀ ಅವ್ರು ಬಿಟ್ಬಿಟ್ಟು ಬೇರೆ ಏನಾಯ್ತು ಹೇಳ್ರಪ್ಪ. ಈಗ DLF ಅವ್ರಿಗೆ ಕೊಟ್ಟಿದ್ರ ಅವಾಗ ಎಲ್ಲ ಆಗ್ಬಿಡಿತಾ? ಅದು DLF ಅವ್ರಿಗೆ ಅವ್ರು ಕೊಟ್ಟಿದ್ದು ರಿಯಲ್ ಎಸ್ಟೇಟ್ಗೆ, ನಾವು ರಿಯಲ್ ಎಸ್ಟೇಟ್ ಕೊಟ್ಟಿಲ್ಲ. ಈಗ ನಾವು ಮಾಡ್ತಾ ಇರೋದು ಸರ್ಕಾರ, GBDA ಮಾಡ್ತಾ ಇರೋದು ಇದನ್ನ. ಅವರು ರಿಯಲ್ ಎಸ್ಟೇಟ್ ಕೊಟ್ಟಿದ್ದು DLF ಅವ್ರು ಕೊಟ್ಬಿಟ್ಟು ಅಲ್ಲಿ ಅವ್ರು ಏನೋ ವ್ಯವಸ್ಥೆ ಮಾಡ್ಕೊಳಕ್ ಕೊಟ್ಬಿಟ್ಟು ನಮ್ಮೇಲೆ ಈಗ ಹೇಳಿದ್ರೇನ್ರಿ? DLF ಅವರು ರಿಯಲ್ ಎಸ್ಟೇಟ್ ಮಾಡೋದು, ನಾವು ಮಾಡ್ತೀವಿ ರಿಯಲ್ ಎಸ್ಟೇಟ್? ಇಲ್ಲ GBDA ರಿಯಲ್ ಎಸ್ಟೇಟ್ ಮಾಡ್ತದಾ? ಲಾಸ್ ಆದ್ರೂ ಸರ್ಕಾರಕ್ಕೆ, ಲಾಭ ಬಂದ್ರು ಸರ್ಕಾರಕ್ಕೆ. ಇಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ. ಇಲ್ಲಿ ನೋಟಿಫಿಕೇಶನ್ ಎಲ್ಲ ಆಗೈತೆ ಸರ್. ಸುಮ್ಮನಂಗೆಲ್ಲ ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ನೋಟಿಫಿಕೇಶನ್ ಆಗೈತೆ, ರೆಡ್ ಝೋನ್ ಆದ್ಮೇಲೆ ತೆಗಿಯಕ್ ಬರಲ್ಲ. ನಾನು ಯಡಿಯೂರಪ್ಪ ಗಲಾಟೆ ಮಾಡ್ದೋ.
ಪಾಪ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಒತ್ತಾಯ ಜಾಸ್ತಿ ಆಗದ ಅವ್ರಿಗೆ 10 ಸರಿ ಬಂದವ್ರೆ. ಅದಕ್ಕೆ ಮುಂಚೆ ಒಂದ್ಸರಿನೂ ಬಂದಿರಲ್ಲ ಸಿದ್ದರಾಮಯ್ಯ ಕಾಲದಲ್ಲಿ. ಅಲ್ಲ ಆಗಲ್ಲ ಅಣ್ಣ. ಈಗ ಉದ್ದೇಶ ಏನು ಅಂದ್ರೆ ಒಂದು ಒಳ್ಳೆ ಬೆಂಗಳೂರಿನ ಒತ್ತಡ ಕಡಿಮೆ ಮಾಡಬೇಕು ಅಂತ ಒಂದು ಒಳ್ಳೆ ಸಿಟಿ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ. ನಾವು ಅವ್ರಿಗೆ ಕೇಳ್ದಂಗೆ ಪರಿಹಾರ ಮತ್ತೊಂದು ಮಗದೊಂದು ಎಲ್ಲ ಸೌಕರ್ಯ ಕೊಡಕ್ ರೆಡಿ ಇದೀವಿ ಅಷ್ಟೇ. ಚೆಕ್ ಕೊಡ್ರಪ್ಪ. ತಗೋಬರಿ ಸರ್. ಬರ್ಬಾರ್ದ್ರಿ. ಜಾನಕಮ್ಮನವರು ಶುಭ ಶುಕ್ರವಾರ ಅಂತ ನೋಡಿ ತಗೊಳ್ಳೋಣ. ತಗೊಳ್ಳಿ RTGS ಮಾಡ್ಕೊಡ. ಜಾನಕಮ್ಮ ಇಲ್ಲಿ ಕೊಡಪ್ಪ, ತಗೊಳ್ಳ. ಜಾನಕ ಅಲ್ಲೇ ಇತ್ಕೊಳ್ಳೋಣ. ರುಕ್ಕಮ್ಮನವರು ಹಾಗೆ ಅಲ್ಲೇರ ರುಕ್ಕಮ್ಮ ಅಲ್ಲೇರ ಒಂದು ನಿಮಿಷ ಅಲ್ಲೇರವ. ವೆಂಕಟರಾಜ ಮರಣ, ಚಂದ್ರು ನರಸಿಂಹಯ್ಯ, ಪ್ರಸಾದ್ ಎನ್ ಕೆಜಿ ಗಿರೀಶ ಗಿರೀಶ್ ಅದೆಲ್ಲ ಆಫೀಸ್ ಕೊಟ್ಟು ತಗೊಳಕ್ ಆಫೀಸ್ ಹೋಗ್ರು. ಹಲೋ ತಮಣ 15 ದಿವಸದೊಳಗಡೆ ಅವ್ರಿಗೆ ಅವ್ರ ಅಕೌಂಟ್ಗೆ RTGS ಮಾಡ್ತೀವಿ. ಬರೀ ಪರಿಹಾರ ಒಂದೇ ಅಲ್ಲ, ಇಡಗಂಟು ಸೇರಿ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇಡಗಂಟು 5 ಲಕ್ಷ ಇಡಗಂಟು, ಒಂದು ಕೂಟ ಇರಲಿ, ಅದೇ ಒಂದು 10 ಎಕರೆ ಇರಲಿ, ಎಲ್ಲರಿಗೂ ಇರಲಿ 5 ಲಕ್ಷವನ್ನು ಕೊಡಬೇಕು. ಇಡಗಂಟು ಸೇರಿ ನಾವು ಮಾಡ್ಲಿಕ್ಕೆ ತಯಾರು ಮಾಡಿದ್ದೇವೆ. ಸರ್ಕಾರದ ಹತ್ರ ದುಡ್ಡಿಗೆ ಕೊರತೆ ಇಲ್ಲ. ಅವ್ರು ಯಾರ್ಯಾರು ನಮ್ಮ ಬಗ್ಗೆ ಆತರ ಟೀಕೆ ಮಾಡ್ತಾರಲ್ಲ ಅವರೆಲ್ಲ ಅಲ್ಲೇ